name is Auspicious Project. It is in Mysore near Nanjangud town. So ಇದು ಟೋಟಲ್ ಇರೋದು 120 acre ಪ್ರಾಜೆಕ್ಟ್ ಇದು. 120 acre ಪ್ರಾಜೆಕ್ಟಲ್ಲಿ ಕಂಪ್ಲೀಟ್ ಒಂದು 50+ ಎಂಟೈರ್ 120 acreಲ್ಲಿ ನಾವು ಟೀ ಪ್ಲಾಂಟೇಷನ್ಸ್ ಬರುತ್ತೆ. ಪರ್ ಪ್ಲಾಟು 100/100 ಇರುತ್ತೆ. ಪರ್ ಪ್ಲಾಟ್ 10,000 ಸ್ಕ್ವೇರ್ ಫೀಟ್ ಇರುತ್ತೆ. 10,000 ಸ್ಕ್ವೇರ್ ಫೀಟ್ನಲ್ಲಿ ನಿಮಗೆ ಒಟ್ಟಾರೆ 50,000 ಟೀ ಪ್ಲಾಂಟೇಷನ್ಸ್ ಬರುತ್ತೆ. ಪರ್ ಪ್ಲಾಟ್ನಲ್ಲಿ 120 ಟೀ ಪ್ಲಾಂಟೇಷನ್ಸ್ ಬರುತ್ತೆ. ಅಲಾಂಗ್ ವಿತ್ 2 BHK ಒಂದು ಕಾಟೇಜ್ ಹೌಸ್ ಕೊಡ್ತಾರೆ. ಸೊ ಇದಕ್ಕೆ ನಾವು 550 rupees ಚಾರ್ಜ್ ಮಾಡ್ತಾ ಇದ್ದೀವಿ ಪರ್ ಸ್ಕ್ವೇರ್ ಫೀಟು. ಸೊ 20 ಎಕರೆಯಲ್ಲಿ ನಿಮಗೆ ಕ್ಲಬ್ ಹೌಸ್ ಬರುತ್ತೆ, ಮತ್ತು 20+ ಟೈಪ್ಸ್ ಇಂಡೋರ್ ಅಮ್ಯುನಿಟೀಸ್ ಬರುತ್ತೆ, ಸೈಕಲ್ ಟ್ರ್ಯಾಕಿಂಗ್ ಇರುತ್ತೆ, ಜಾಗಿಂಗ್ ಟ್ರ್ಯಾಕಿಂಗ್ ಇರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಇದಕ್ಕೆ ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ. ಒಟ್ಟಾರೆ ಒಂದು 120 ಎಕರೆಯಲ್ಲಿ ಸೈಟ್ಸ್ಗಳು ಬರೋದೇ 360 ಸೈಟ್ಸ್ ಬರುತ್ತೆ. ಯಾಕಂದರೆ ಸೈಟು 100/100 ಆಗಿರೋದ್ರಿಂದ 360 ಪ್ಲಾಟ್ ಬರುತ್ತೆ. ಇಟ್ ಲುಕ್ಸ್ ಲೈಕ್ ಮಿನಿ ಫಾರೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದೊಂದು ಸೈಟ್ಸ್ ಬಂದು 100/100 10,000 ಸ್ಕ್ವೇರ್ ಫೀಟ್. ಅದರಲ್ಲಿ ಒಂದು ಡಬಲ್ ಬೆಡ್ರೂಮ್ ಫಾರ್ಮ್ ಹೌಸು ಮತ್ತು ಟ್ರೀಸ್ ಇರುತ್ತೆ. ಯಾವುದು ಟೀಕ್ ಟ್ರೀಸ್ ಇರುತ್ತೆ. ಅರೌಂಡ್ ಎಷ್ಟು ಟ್ರೀಸ್ ಇರ್ತವೆ ಒಂದು ಇದರಲ್ಲಿ? ಒಂದು ಪ್ಲಾಟ್ನಲ್ಲಿ 120 ಟೀಕ್ ಇರುತ್ತೆ. ಒಟ್ಟಾರೆ 120 ಎಕರೆಯಲ್ಲಿ 50,000 ಟೀಕ್ ಪ್ಲಾಂಟೇಷನ್ಸ್ ಇರುತ್ತೆ. ಸೊ 10 years ನಾವೇ ಮೇಂಟೆನೆನ್ಸ್ ಹೋಗ್ತೀವಿ. ಇದು ಟೀಕು ಹೈಬ್ರಿಡ್ ಟೀಕ್ ನನ್ ಅಂತ. ಸೊ ಇದೇನಂತಂದರೆ 7 to 8 yearsನಲ್ಲೇ ಕಟಾವು ಬಂದ್ಬಿಟ್ಟು ಯೂಶ್ವಲಿ ಒಂದು 15-20 ವರ್ಷ ತಗೊಳುತ್ತೆ ಟೀಕ್ ಬೆಳಿಲಿಕ್ಕೆ. ಇದು ನನ್ ಟೀಕ್ ಅನ್ನೋದ್ರಿಂದ ಇದು ಕಟಾವಿಗೆ ಬೇಕು 7-8 ವರ್ಷದಲ್ಲೇ. 10 ವರ್ಷ ಮೇಂಟೆನೆನ್ಸ್ ನಿಮ್ಮದೇ ಇರುತ್ತೆ? 10 ವರ್ಷ ಮೇಂಟೆನೆನ್ಸ್ ನಾವು. ಮತ್ತು ಈಗ ಇಮಿಡಿಯೇಟ್ ಆಕ್ಯುಪೆಂಟ್ ಇದೆಯಾ? ಈಗ ಸೆಪ್ಟೆಂಬರ್ನ ರಿಜಿಸ್ಟ್ರೇಷನ್ ಕೊಡ್ತಾರೆ. ಸೆಪ್ಟೆಂಬರ್ ರಿಜಿಸ್ಟ್ರೇಷನ್. ಮನೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್. ಇಮಿಡಿಯೇಟ್ ಅಂದರೆ ಇವಾಗ ಇದು ನಾವು ಪಫ್ ಶೀಟ್ಸ್ ಬಳಸ್ತಾ ಇರೋದ್ರಿಂದ ಒಂದು ಮನೆ ಕನ್ಸ್ಟ್ರಕ್ಷನ್ಗೆ 12 ದಿವಸ ಸಾಕಾಗುತ್ತೆ. 12 ದಿವಸ ಸಾಕಾಗುತ್ತೆ. ಸೊ ಈಗೇನಂತಂದರೆ ಒಟ್ಟಾರೆ 25-30 ಬುಕ್ಕಿಂಗಲ್ಲಿ ಒಂದು ಶಾರ್ಟ್. ಯಾಕಂದರೆ ನಾವು ಇದು JSW ಕಂಪ್ನಿಗೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ. JSW ಅವ್ರು ಮಾಡ್ತಾ ಇರೋದು. ಸೊ ಅದು ಕ್ವಾಲಿಟಿ ಬರೋ ದೃಷ್ಟಿಯಿಂದಲೇ ನಾವು ಓಕೆ, ಥ್ಯಾಂಕ್ ಯು. ಬರೀ 550 ರೂಪಾಯಿಗೆ ನೀವಿಷ್ಟು 10,000 ಸ್ಕ್ವೇರ್ ಫೀಟ್ ಜಾಗ, ಮನೆ ಮತ್ತು ಇದು ಟೀ ಕೋಟ್. ಆ್ಯಂಡ್ ಮತ್ತು ಮೇನ್ ರೋಡೆಲ್ಲ 60 feet ರೋಡ್ ಇರುತ್ತೆ. ಒಳಗಡೆ ಎಲ್ಲ 30 feet ರೋಡ್ ಇರುತ್ತೆ. ಅಲಾಂಗ್ ವಿತ್ ದಟ್ ಈಗ ಆಲ್ ಓವರ್ ಇಂಡಿಯಾಗೆ 30 ಕ್ಲಬ್ ಹೌಸ್ಗೆ ನಾವು ಅಫಿಲಿಯೇಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿಯೇ ಕ್ಲಬ್ ಮೆಂಬರ್ ಆಗಿದ್ದರೆ, ಇನ್ ಕೇಸ್ ಹೈದರಾಬಾದಲ್ಲಿ ಇನ್ನೊಂದೆಲ್ಲೋ ಕಡೆ ಕ್ಲಬ್ ಮೆಂಬರ್ ಅದಕ್ಕೆ ಅಫಿಲಿಯೇಟ್ ಆಗಿದ್ದರೆ, ಸೊ ಅಲ್ಲಿ ಹೋಗಿ ಅವ್ರನ್ನ ಯುಟಿಲೈಸ್ ಮಾಡ್ಕೋಬೋದು. ನಾಟ್ ಓನ್ಲಿ ಇಲ್ಲೇ ಮಾಡ್ಕೋಬೇಕು ಅಂತಿಲ್ಲ, ಬೇರೆ ಬೇರೆ ಕಡೆ 10 ವರ್ಷ ಮೇಂಟೆನೆನ್ಸ್ ಮಾಡಿದ್ರೆ ಅದಕ್ಕೆ ಏನಾದ್ರು ಚಾರ್ಜಸ್ ಮಾಡ್ತೀರಾ? ಅಂದರೆ ಮಂತ್ಲಿ ಇಯರ್ಲಿ ಚಾರ್ಜಸ್ ಇರುತ್ತೆ ಅದಕ್ಕೆ. ಓಕೆ, ಇಯರ್ಲಿ ಚಾರ್ಜಸ್. ಸರಿ. ಮೇಂಟೆನೆನ್ಸ್ ಅಂದರೆ ಇದು ಟ್ರೀಸ್ ಮೇಂಟೆನ್ಸ್ ಮಾಡೋದು ಅಥವಾ ಎಲ್ಲ ಫುಲ್ ಲೇಔಟ್ ಹೇಗೆ? ಕಂಪ್ಲೀಟ್ ಎಂಟೈರ್ ಲೇಔಟ್ನ ಮೇಂಟೈನ್. ಓಕೆ. ಯಾಕಂದರೆ ಎವ್ರಿ 10 to 15 ಡೇಸಲ್ಲಿ ನಾವು ಅದನ್ನು ಬ್ರಾಂಚಸ್ ಕಟ್ ಮಾಡಬೇಕು, ಮತ್ತು ಪೆಸ್ಟಿಸೈಡ್ಸ್ ಕೊಡಬೇಕಾಗುತ್ತೆ, ವಾಟರ್ ಕೊಡಬೇಕಾಗುತ್ತೆ, ಪ್ರೋಟೀನ್ ಕೊಡಬೇಕು. ಅಂದರೆ ನಮ್ಮ ಪ್ಲಾಟಲ್ಲಿರುವಂಥ ಟ್ರೀಸ್ ಎಲ್ಲ ನೀವೇ ಮೇಂಟೈನ್ ಮಾಡ್ತೀವಿ? ನಾವೇ ಮೇಂಟೈನ್ ಮಾಡ್ತೀವಿ. ಪ್ರತಿಯೊಂದು ನಾವೇ ಮೇಂಟೈನ್. ಇಯರ್ಲಿ ಫೀಸ್ ಎಷ್ಟಿರ್ಬೋದು ನಿಮ್ಮದು? 20,000 20,000 ಪರ್ ಪ್ಲಾಟ್. ಥ್ಯಾಂಕ್ ಯು, ಧನ್ಯವಾದಗಳು.